ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಐಸಿಸಿ ಕಚೇರಿಯಲ್ಲಿ ಆಗುವಂತ ಇವತ್ತಿನ ನಿರ್ಣಯ ರಾಜ್ಯ ರಾಜಕೀಯದ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನುಂಟು ಮಾಡುತ್ತಾ ಅನ್ನೋದು ಪ್ರಶ್ನೆ. ದೆಹಲಿಯಲ್ಲಿ ಪವರ್ ಶೇರಿಂಗ್ ಫೈನಲ್ ಆಟ. ಸಿಎಂ ಡಿಸಿಎಂ ಜೊತೆಗೆ ಹೈಕಮಾಂಡ್ ಸಭೆ ಈಗ ಆರಂಭವಾಗಿದೆ ಅಂತಿದ್ದಾರೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ. ಇವತ್ತೇ ಕುರ್ಚಿ ಕದನ ಇತ್ಯರ್ಥ ಆಗತ್ತಾ? ಇವತ್ತು ಬರೀ ಸಭೆಗಷ್ಟೇ ಸೀಮಿತ ಆಗತ್ತಾ? ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಕದನ ಕುತೂಹಲವನ್ನು ಕೆರಳಿಸಿರೋದು ಹೈಕಮಾಂಡ್ನ ನಡೆ. ಸೊ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ಆ ಕಡೆಗೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು. ಸೊ ಇದಲ್ಲ, ಇದು ಕರ್ನಾಟಕ ಭವನದಲ್ಲಿ ಬ್ರೇಕ್ಫಾಸ್ಟ್ ಮಾಡಿದಂಥ ಸಂದರ್ಭ. ಎಐಸಿ ಕಚೇರಿಯಲ್ಲಿ ಆಗಬೇಕಾಗಿರುವಂಥದ್ದು ಈಗ. ಸೊ ಆ ಸಭೆಗೆ ಹೋಗೋಕ್ಕಿಂತ ಮುಂಚಿತವಾಗೇ ಇವತ್ತು ಎಲ್ಲ ಸಚಿವರನ್ನು ಸೇರಿಸ್ಕೊಂಡ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಿದ್ದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ತದನಂತರ ಈಗ ಎಐಸಿ ಕಚೇರಿಯಲ್ಲಿ ನಡೀತಾ ಇರುವಂಥ ಬೆಳವಣಿಗೆ. ಸೊ ಅಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಈಗ ಏನಾಗ್ತಾ ಇದೆ ಅನ್ನೋದನ್ನು ನೋಡೋಣ. ದೆಹಲಿಯಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆ ನಡೀತಾ ಇದೆ, ಎಐಸಿ ಕಚೇರಿಯಲ್ಲಿ ಏನಾಗ್ತಾ ಇದೆ, ಸಚಿವರೆಲ್ಲ ಅಲ್ಲೂ ಕೂಡ ಹೋಗಿದ್ದಾರಾ, ಕಾಯ್ತಾ ಇದ್ದಾರಾ ಏನಾಗುತ್ತೆ ಅನ್ನುವಂಥದ್ದನ್ನು, ಅಥವಾ ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಶುರು ಆಗಿದೆಯಾ? ಓಕೆ, ಮತ್ತೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡೋಣ. ಅರುಣ್, ಇನ್ನೂ ಕೂಡ ಸಭೆ ಶುರುವಾಗಿಲ್ಲ. ಓಕೆ, ಸಭೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶುರುವಾಗೋದಿದೆ. ನೋಡ್ಬೋದು, ಎಐಸಿಸಿ ಕಚೇರಿಯ ಮುಂಭಾಗದಲ್ಲಿ ನಾವು ಈಗಿದ್ದೀವಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಭೆ ಕೂಡ ಶುರುವಾಗುತ್ತೆ. ಡಿ ಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ರಾಜ್ಯದ ಎಲ್ಲ ಪ್ರಮುಖ ನಾಯಕರು ಕೂಡ ಬಂದಿದ್ದಾರೆ. ಆದರೆ ಸಭೆ ನಡೆಯುವಂಥದ್ದು ಹೈಕಮಾಂಡ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ನಡುವೆ. ಆದಾಗ್ಯೂ ಕೂಡ ಒಂದಷ್ಟು ನಾಯಕರು ಬೇರೆ ಬೇರೆ ನಾಯಕರನ್ನ ಭೇಟಿ ಆಗ್ಬೋದು ಇದೇ ನೆಪದಲ್ಲಿ ಅನ್ನುವಂಥ ಕಾರಣಕ್ಕೆ ಈಗ ಸದ್ಯಕ್ಕೆ ಎಐಸಿಸಿ ಕಚೇರಿಗೆ ಬರ್ತಾ ಇರುವಂಥದ್ದು. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಧಿಕೃತವಾಗಿ ಸಭೆ ಆರಂಭ ಆಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಾಹುಲ್ ಗಾಂಧಿಗೋಸ್ಕರ ಈಗ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರುವಂಥದ್ದು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಇಂದಿರಾ ಭವನ್ ರೀಚ್ ಆಗ್ಬೋದು ಅನ್ನುವಂಥ ಮಾಹಿತಿಗಳಿದ್ದಾವೆ. ಅವ್ರು ಬಂದ ತಕ್ಷಣ ಸಭೆ ಕೂಡ ಶುರುವಾಗುವಂಥ ಸಾಧ್ಯತೆಗಳಿದ್ದಾವೆ. ನೀವು ನೋಡ್ಬೋದು, ಈ ಭಾಗದಲ್ಲಿ ಒಂದು ಬ್ಯಾರಿಕೇಡ್ ಅನ್ನು ಹಾಕಿ ನಿಲ್ಲಿಸಿದ್ದಾರೆ. ಇದೇ ಮಾರ್ಗದ ಮೂಲಕ ರಾಹುಲ್ ಗಾಂಧಿ ಅವರು ಬರ್ತಾರೆ. ಅವರ ವೆಹಿಕಲ್ಸ್ ಮತ್ತು ಎಸ್ಕಾರ್ಟ್ಸ್ ಎಲ್ಲವೂ ಕೂಡ ಬರುತ್ತೆ. ಸೊ ಎಸ್ಕಾರ್ಟ್ಸ್ ಬಂದರೆ ಅವ್ರು ರಾಹುಲ್ ಗಾಂಧಿ ಅವರು ಬರ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ಕಂತೆ. ಸೊ ಅದಕ್ಕೋಸ್ಕರ ಈಗ ವೇಟ್ ಮಾಡ್ತಾ ಇರುವಂಥದ್ದು. ಒಮ್ಮೆ ರಾಹುಲ್ ಗಾಂಧಿ ಅವರು ಬಂದ ತಕ್ಷಣ ಸಭೆ ಆರಂಭ ಆಗುವಂಥದ್ದು. ಅಧಿಕೃತವಾಗಿ ರಾಜ್ಯದ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆಗೆ ಚರ್ಚೆಯನ್ನು ಶುರು ಮಾಡ್ತಾರೆ. ಅವರಿಂದನೂ ಕೂಡ ಒಂದಿಷ್ಟು ಇನ್ಪುಟ್ಸ್ ತಗೊಳ್ತಾರೆ. ಹೈಕಮಾಂಡ್ ಏನನ್ನ ಬಯಸ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನಗಳಾಗ್ಬೋದು. ಇದೇ ಸಂದರ್ಭದಲ್ಲಿ ಯಾವುದಾದ್ರೂ ಪ್ರಮುಖ ನಿರ್ಣಯಗಳಿದ್ರೆ ಅದನ್ನು ಕೂಡ ಸಿದ್ದರಾಮಯ್ಯ ಅವರಿಗೆ ತಿಳಿಸುವಂಥ ಕೆಲಸಗಳು ಕೂಡ ಆಗ್ಬೋದು. ಅರುಣ್, ಸೊ ಎಐಸಿ ಕಚೇರಿಯಲ್ಲಿ ಈಗ ಸಭೆ ಆಗಬೇಕು. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ತ್ರಿಮೂರ್ತಿಗಳ ಸಭೆ ಆಗಬೇಕು. ಮುಖ್ಯಮಂತ್ರಿಗಳು ಕಾಯ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಕಾಯ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ವೇಣುಗೋಪಾಲ್ ಅವರಿದ್ದಾರೆ, ಸುರ್ಜೇವಾಲಾ ಅವರಿದ್ದಾರೆ. ರಾಹುಲ್ ಗಾಂಧಿ ಮಾತ್ರ ಈಗ ಎಂಟ್ರಿ ಆಗಬೇಕಾಗಿರೋದು. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ತ್ರಿಮೂರ್ತಿಗಳ ಸಭೆ ಆರಂಭವಾಗುತ್ತೆ. ಆ ಸಭೆಯಲ್ಲಿ ಏನು ನಿರ್ಣಯವಾಗುತ್ತೆ? ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಅಥವಾ ಬದಲಾವಣೆ ಆಗುತ್ತಾ? ಡಿಸಿಎಂ ಡಿ ಕೆ ಶಿವಕುಮಾರ್ ಕನಸು ನನಸಾಗುತ್ತಾ ಇಲ್ವಾ? ಇವೆಲ್ಲವೂ ಕೂಡ ಇವತ್ತು ಕ್ಲಾರಿಟಿ ಸಿಗುತ್ತೆ. ಇಲ್ಲದೇ ಇದ್ದರೆ ಕಳೆದ 6 ತಿಂಗಳಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂಥ ಆಡಳಿತ ಮಧೋಗತಿಗೆ ಹೋಗ್ಬಿಟ್ಟಿದೆ. ಯಾರು ಅಧಿಕಾರಿಗಳು ಕೆಲಸ ಮಾಡದೇ ಇರುವಂಥ ಪರಿಸ್ಥಿತಿಗೆ ಆಗ್ಬಿಟ್ಟಿದ್ದಾರೆ. ಬದಲಾವಣೆ ಆಗುತ್ತೆ ಅಂತ ಇರಿ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ. ಶಬೀರ್, 11 ಗಂಟೆಗೆ ಸಭೆಯ ನಿಗದಿಯಾಗಿತ್ತು, ಆದರೆ ತಡ ಆಗ್ತಾ ಇರುವಂಥದ್ದು ಯಾಕೆ? ಏನು ಸಿಗ್ತಾ ಇದೆ ಮಾಹಿತಿ? ಎಲ್ಲಿದ್ದಾರಂತೆ ರಾಹುಲ್ ಗಾಂಧಿ ಅವರು? ಅರುಣ್, ಈಗಷ್ಟೇ ಲೇಟೆಸ್ಟ್ ಸಿಗ್ತಾ ಇರುವಂಥದ್ದು, ರಾಹುಲ್ ಗಾಂಧಿ ಅವರು ಕೂಡ ಇಂದಿರಾ ಭವನ್ ಅನ್ನ ತಲುಪಿದ್ದಾರೆ. ಬಹುತೇಕ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈಗ ಸಭೆ ಕೂಡ ಆರಂಭ ಆಗುತ್ತೆ. ಇಷ್ಟೊತ್ತು ಎಲ್ಲ ನಾಯಕರು ರಾಹುಲ್ ಗಾಂಧಿಗಾಗಿ ಕಾದು ಕುಳಿತಿದ್ರು. ಈಗ ರಾಹುಲ್ ಗಾಂಧಿ ಅವರು ಬಂದಿರುವಂತಹ ಹಿನ್ನೆಲೆಯಲ್ಲಿ ಇನ್ನೇನು ಮೀಟಿಂಗ್ ಕೂಡ ಶುರುವಾಗುತ್ತೆ. ಸಿಎಂ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಮುಖಾಮುಖಿಯಾಗಿ ರಾಜ್ಯದ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಕೂಡ ಶುರು ಮಾಡ್ತಿದ್ದಾರೆ. ಇಂದಿರಾ ಭವನ್ ಒಂದು ರೀತಿ ಹೈ ವೋಲ್ಟೇಜ್ ಮೀಟಿಂಗಿಗೆ ಸಾಕ್ಷಿ ಆಗ್ತಾ ಇರುವಂಥದ್ದು. ರಾಜ್ಯದ ಅತ್ಯಂತ ನಿರ್ಣಾಯಕ ನಿರ್ಧಾರವನ್ನ ಇವತ್ತು ಇಲ್ಲಿ ತೆಗೆದು
ತೆಗೆದುಕೊಳ್ಳುವಂತಹ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ಸೊ ಹಾಗಾಗಿ ಎಲ್ಲ ನಾಯಕರ ಚಿತ್ತ ಈಗ ಕಾಂಗ್ರೆಸ್ ನಾಯಕರದು ಇಂದಿರಾ ಭವನ್ ಹತ್ತ ಇರುವಂಥದ್ದು. ಹೈಕಮಾಂಡ್ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಕೂಡ ಎಲ್ಲರೂ ಕೂಡ ಸಹಜವಾಗಿಯೇ ಇದ್ದಾರೆ. ಸೊ ಈಗ ಸಿದ್ದರಾಮಯ್ಯ ಅವರು ಕೂಡ ತಮ್ಮದೇ ಆದಂತಹ ರೀತಿಯಲ್ಲಿ ತಯಾರಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಯಾವ ರೀತಿಯಾಗಿ ಹೈಕಮಾಂಡ್ ಪ್ರಸ್ತಾಪವನ್ನು ಮಾಡುತ್ತೆ ಅದಕ್ಕೆ ಪೂರಕವಾದಂತಹ ಉತ್ತರಗಳನ್ನು ಕೊಡಬೇಕು ಮತ್ತು ತಮ್ಮದೇ ಆದಂತಹ ಸಮರ್ಥನೆಯನ್ನು ಕೂಡ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ತಯಾರಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಮತ್ತೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಕಾಯ್ತಾ ಇರುವಂಥದ್ದು ಇಂದಿರಾ ಭವನಲ್ಲೇ. ಸಿಎಂ ಸಿದ್ದರಾಮಯ್ಯ ಅವರ ಸರದಿ ಆದ ಬಳಿಕ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮತ್ತೊಂದು ಸುತ್ತಿನ ಮಾತುಕತೆ ನಡೀಬಹುದು. ಈ ಎರಡೂ ಮಾತುಕತೆಗಳ ಆದ ಬಳಿಕ ಮೂರನೇ ಹಂತದಲ್ಲಿ ಇಬ್ಬರು ನಾಯಕರನ್ನ ಮುಖಾಮುಖಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಬಹುತೇಕ ಈಗ ಸಭೆ ಶುರುವಾಗಿರುವಂತದ್ದು ಇಂದಿರಾ ಭವನದಲ್ಲಿ. ಅರುಣ್.